ರಾಜಾರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ, ನೂರಾರು ಯುವಕರಿಂದ ರಕ್ತದಾನ. ಚೇಳೂರು ತಾಲೂಕಿನ ಪಟ್ಟಣದಲ್ಲಿ ಭಾನುವಾರ ದಿವಂಗತ ರಾಜಾರೆಡ್ಡಿ ಅವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ ಗಣ್ಯರಾದ ಬೈರಾರೆಡ್ಡಿ, ಗೆಂಗಿರೆಡ್ಡಿ, ಸುಧಾಕರ್, ಭಾರತಿ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ನಡೆದ ಈ ಶಿಬಿರದಲ್ಲಿ ನೂರಾರು ಘಟಕ ರಕ್ತ ಸಂಗ್ರಹವಾಗುವ ಮೂಲಕ ಸಮಾಜಕ್ಕೆ ಮಾದರಿಯಾಯಿತು. ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಅರವಿಂದ ಪ್ರೌಢಶಾಲೆ ಆವರಣದಲ್ಲಿ ರಕ್ತದಾನ ಶಿಬಿರ ಪ್ರಕ್ರಿಯೆ ನಡೆಯಿತು. ಡಿಎಚ್ಒ ಡಾಕ್ಟರ್ ಮಹೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಅವರು, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರೂ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಮನುಷ್ಯ ನೀಡುವ ರಕ್ತವೇ ಮತ್ತೊಬ್ಬ ಮನುಷ್ಯನ ಪ್ರಾಣ ಉಳಿಸಬೇಕು. ಹೀಗಾಗಿ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾಯಕದಲ್ಲಿ ಪಾಲ್ಗೊಳ್ಳಬೇಕು ಎಂದು ಜಾಗೃತಿ ಮೂಡಿಸಿದರು. ಮುಖಂಡ ಕೆಎನ್ ರಾಮಕೃಷ್ಣಾರೆಡ್ಡಿ ಮಾತನಾಡಿ, ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅಲಭ್ಯತೆಯಿಂದಾಗಿ ಯಾವುದೇ ಅಮೂಲ್ಯ ಜೀವಿ ಹಾನಿಯಾಗಬಾರದು ಎಂಬುದು ನಮ್ಮ ಆಶಯ. ದಿವಂಗತ ರಾಜಾರೆಡ್ಡಿ ಅವರ ಸಮಾಜಮುಖಿ ಚಿಂತನೆಗಳ ನೆನಪಿಗಾಗಿ ಈ ಮಾನವೀಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯುವಕರು ಇಂತಹ ಸೇವಾ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ಸಂತಸದ ವಿಷಯ ಎಂದರು. ಗಣ್ಯರಾದ ಬೈರಾರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ರಾಜಾರೆಡ್ಡಿ ಅವರ ಸಮಾಜ ಸೇವಾ ಹಾದಿಯಲ್ಲಿ ಇಂತಹ ಆರೋಗ್ಯ ಶಿಬಿರಗಳು ಸಮಾಜಕ್ಕೆ ಪ್ರೇರಣೆಯಾಗುತ್ತಿರುವುದು ಶ್ಲಾಘನೀಯ ಎಂದರು. ಬೆಳಗ್ಗೆಯಿಂದಲೇ ಅರವಿಂದ ಪ್ರೌಢಶಾಲೆ ಅತ್ತ ಧಾವಿಸಿದ ಯುವಕರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ರಕ್ತದಾನ ಮಾಡಿದರು. ಸಂಗ್ರಹವಾದ ರಕ್ತವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ರಕ್ತ ನಿಧಿಗೆ ಹಸ್ತಾಂತರಿಸಲಾಯಿತು. ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಚೇಳೂರಿನಲ್ಲಿ ಡಾಕ್ಟರ್ ರಾಜಾರೆಡ್ಡಿಯವರ ಇದರ ಪ್ರಯುಕ್ತ ಸಂತಾಪ ಸಭೆಯನ್ನು ಏರ್ಪಾಡು ಮಾಡಿರುವಂತಹದ್ದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಇಲ್ಲಿ ಏರ್ಪಡಿಸಿ ಈ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಎಲ್ಲ ಯುವಕರು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಡಾಕ್ಟರ್ ರಾಜಾರೆಡ್ಡಿಯವರು ಅನೇಕ ಜೀವಗಳನ್ನು ಉಳಿಸಿರುವಂತಹ ವ್ಯಕ್ತಿಯವರು. ಅನೇಕ ಪ್ರಾಣಗಳನ್ನು ಉಳಿಸಿದ್ದಾರೆ. ಅನೇಕ ವೈದ್ಯಕೀಯ ನೋವು ಇರುವಂತಹವರನ್ನು ನೋವು ಸಹಾಯ ಮಾಡಿದ್ದಾರೆ. ಆ ಕಾರ್ಯದಲ್ಲಿ ಅವರು ಅನೇಕ ಜೀವಗಳನ್ನು ಉಳಿಸಿರುವುದರ ಪ್ರಯುಕ್ತ ಇಲ್ಲಿ ರಕ್ತದಾನ ಮಾಡಿದಾಗ ಒಂದು ರಕ್ತ ಯೂನಿಟ್ನಿಂದ 3 ಜನರ ಜೀವ ಉಳಿಸುವಂತಹ ಒಂದು ಮಾತು ಕಾರ್ಯ ಅವರ ಒಂದು ಸೇವೆಗೆ ಇದು ಪೂರಕವಾಗಿ ಇರುತ್ತೆ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿನ ಪ್ರದೇಶದಲ್ಲಿರುವಂಥ ಎಲ್ಲರೂ ಸೇರಿ, ಈ ಗ್ರಾಮಸ್ಥರೆಲ್ಲರೂ ಸೇರಿ ಡಾಕ್ಟರ್ ಬೈರಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈಗ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆದ ನಂತರ ಸಂತಾಪ ಸಭೆಯನ್ನು ಇಲ್ಲಿ ಆಗಿದೆ. ರಿಟೈರ್ಮೆಂಟ್ ನಂತರ ಜೊತೆಯಲ್ಲೇ ಇದ್ದು ಕಂಪ್ಲೀಟು ಎಲ್ಲರಿಗೂ ಸೇವೆ ಅವರ ನಿಷ್ಠೆ, ಕರ್ತವ್ಯ, ತಾಳ್ಮೆ ಬಹಳ ಮೆಚ್ಚುವಂಥದ್ದು. ಹಾಗೆ ಸಮಾಜ ಸೇವೆಗಳಲ್ಲೂ ಕೂಡ ತಾವು ಗುರುತಿಸಿಕೊಂಡಿದ್ದರು. ಅವರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ಕೆಇ ಆಪ್ತ ಸಮಾಲೋಚಕರು, ಐಸಿಟಿಸಿ ಮುಖಂಡರಾದ ಗೆಂಗಿರೆಡ್ಡಿ, ಸುಧಾಕರ್, ಪಿಆರ್ ಚಲಂ, ಕೆಎಂ ಕೃಷ್ಣಾರೆಡ್ಡಿ, ಬೈರೆಡ್ಡಿ, ಐವಿಕೆ ಸುರೇಂದ್ರ, ಈಶ್ವರ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಗಣ್ಯರು ಮತ್ತು ನೂರಾರು ಸಂಖ್ಯೆಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬಯ್ಯಮ್ಮ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.